ನಮಸ್ಕಾರ, ನನ್ನ ಹೆಸರು ನಿರಂಜನ ಅಂತ. ನಾನು ತೀರ್ಥಹಳ್ಳಿ ಪ್ರಜಾವಾಣಿ. ಇವತ್ತು ಸಂಜೆ ನಾನು ತೀರ್ಥಹಳ್ಳಿ ಪೊಲೀಸ್ ಠಾಣೆಗೆ ಮಾನ್ಯ SP ಅವರು ಬಂದಿದ್ದು, ಆಮೇಲೆ ಅವ್ರ ಜೊತೆಗೆ ಶಾಸಕರು ಕೂಡ ಬಂದಿದ್ದರಿಂದ ಶಾಸಕರ ಕಡೆಯಿಂದ ನನಗೆ ಫೋನ್ ಬಂದಿದೆ, ಸ್ಟೇಷನಿಗೆ ಬನ್ನಿ ಅಂತ. ಆ ಕಾರಣಕ್ಕಾಗಿ ನಾನು ಇವತ್ತು ಸಂಜೆ ಇಲ್ಲಿಗೆ ಪೊಲೀಸ್ ಸ್ಟೇಷನಿಗೆ ಬಂದಿದ್ದೆ. ಇಲ್ಲಿಂದ ಯಾವಾಗ ಸ್ಟೇಷನಿಂದ ಯಾವಾಗ SP ಸಾಹೇಬರು ಹೊರಗಡೆ ಹೋಗ್ತಾ ಇದ್ರು, ಆ ಟೈಮಲ್ಲಿ ಇಲ್ಲಿ ಎದುರುಗಡೆ ಸ್ವಲ್ಪ ಕಂಜೆಸ್ಟೆಡ್ ಏರಿಯಾ ಇದೆ, ಸ್ವಲ್ಪ ಕಂಜೆಸ್ಟೆಡ್ ಏರಿಯಾ ಇರೋದ್ರಿಂದ ಇಲ್ಲಿ ಪಕ್ಕದಲ್ಲಿ ಕೆನರಾ ಬ್ಯಾಂಕ್ ATM ಇದೆ. ಅದಕ್ಕೆ ದುಡ್ಡು ತುಂಬಿಸೋಕ್ಕೆ ಅಂತ ಹೇಳಿ ಒಂದು ವಾಹನ ಬಂದಿದೆ. ಆ ವಾಹನ ಮತ್ತೆ ಅಲ್ಲೇ ನಿಲ್ಲಿಸಿದ್ರು. ಅದು ಪಾರ್ಕಿಂಗ್ ಸ್ಥಳ ಅಲ್ಲದೇ ಇರೋ ಕಾರಣಕ್ಕಾಗಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಆ ಸಂದರ್ಭದಲ್ಲಿ SP ಅವರಿಗೆ ಹೋಗೋದಕ್ಕೆ ಆಗಲಿಲ್ಲ. ಆ ವಾಹನವನ್ನು ತೆರವು ಮಾಡೋ ಸಂದರ್ಭದಲ್ಲಿ ಅವರಿಗೆ ಭಾಳ ಕೆಟ್ಟ ಪದಗಳ ಬೈದ್ಬಿಟ್ಟು ಅವ್ರನ್ನ ಅಲ್ಲಿಂದ ಕಳಿಸಿದ್ರು. ಪೊಲೀಸ್ನವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪೊಲೀಸ್ ಠಾಣೆಯಿಂದ ಪೊಲೀಸ್ನವರೆಲ್ಲ ಸೇರಿಬಿಟ್ಟು ಅದನ್ನು ಗಾಡಿ ನಿಂತಿತ್ತಲ್ಲ, ಆ ಗಾಡಿನ ತೆರವು ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅದು ಗಾಡಿ ಆಮೇಲೆ ಹೋಯಿತು. ಅದಾದ್ರ ಮೇಲೆ ಅಲ್ಲಿ ಸಾರ್ವಜನಿಕರಿಗೆ ಸ್ವಲ್ಪ ಅಸಮಾಧಾನ ಆಗಿತ್ತು ಈ ಪ್ರಕರಣ ಸಂಬಂಧಪಟ್ಟಂಗೆ. ಇಲ್ಲಿ ಟ್ರಾಫಿಕಿಂಗ್ ಸಮಸ್ಯೆ ಆಗಿರೋದ್ರಿಂದ ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನು ಸಾರ್ವಜನಿಕವಾಗಿ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲೇ ಸ್ಥಳೀಯರು ಯಾರು ಪೊಲೀಸರು ಇದ್ರು, ಅವರು ಆ ವ್ಯಕ್ತಿಗೆ ಅತ್ಯಂತ ಕೆಟ್ಟ ಬೈಗುಳಗಳನ್ನು ಬೈಯುವ ಮೂಲಕ ಅವರಿಗೆ ನಿಂದಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ಆಗ ನಾನು ವಿಡಿಯೋ ಮಾಡ್ಕೊತ ಇರೋ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಅಶ್ವಥ್ ಗೌಡ ಎಂಬುವರು ನನ್ನ ಮೊಬೈಲನ್ನು ಕಿತ್ಕೊಂಡು ಠಾಣೆ ಒಳಗೆ ತಗೊಂಡೋಗಿರ್ತಾರೆ. ನಾನು ಠಾಣೆಗೆ ಹೋಗಿ ನನ್ನ ಮೊಬೈಲ್ ಕೇಳಿದ್ದಕ್ಕೆ ನಿನ್ನ ಮೇಲೆ ಫೋಕ್ಸೋ ಪ್ರಕರಣ ದಾಖಲಿಸ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ಇಷ್ಟು ನಡೆದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಕಂಪ್ಲೇಂಟ್ ದಾಖಲು ಮಾಡಬೇಕು ಅಂತ ಹೇಳಿ ಪತ್ರಕರ್ತರ ಸಂಘದ ಮೂಲಕ ನಾವು ಇಲ್ಲಿ ಬಂದಾಗ ನೀವೆಲ್ಲ ಕಳ್ಳರು, ಎಲ್ಲರಿಗೂ ನನಗೆ ಒಬ್ಬನಿಗೆ ಅಲ್ಲ, ಇಡೀ ಪತ್ರಕರ್ತರಿಗೆ ಅವಮಾನ ಮಾಡಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ.